ಅಣ್ಣ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ, ಲಕ್ಷ್ಮಣ, ಇಂದು ನಿನ್ನ ಪಟ್ಟಾಭಿಷೇಕ ಮಹೋತ್ಸವವೇ ಎಂದು ಪ್ರಜೆಗಳೆಲ್ಲರೂ ಸಂತೋಷದಿಂದಿರುವಾಗ ಪಟ್ಟಾಭಿಷೇಕವಾಗಬೇಕಿರುವ ನಿನ್ನ ಮುಖಕಮಲವು ಕಾಂತಿಹೀನವಾಗಿರಲು ಕಾರಣವೇನಣ್ಣ? ನಿನ್ನ ಮನಸ್ಸಿನ ವೇದನೆಯಾದರೂ ಏನು? ಹೇಳು. ನಿನ್ನ ಮನವನ್ನು ನೋಯಿಸದ ಘಾತುಕರಾರು? ಅವರ ಪೆಸರ ಪೆಳರಕ್ಷವಾಪೇಳು. ಅವನಿಗೆ ಇಂದ್ರನಾಗಲಿ ಚಂದ್ರನಾಗಲಿ ದಂಡ ಜಪಸರ ಭೂಷಿತನಾಗಲಿ ಅವರ ರುಂಡ ಮುಂಡಗಳನ್ನು ಚಂಡಾಡಿ ನನ್ನ ದೇವತೆಗಳಿಗೆ ರಕ್ತ ದೋಗುಳು ಎಂದು ಹೊರಿಸುತ್ತೇನೆ. ಯಕ್ಷ, ಗರುಡ, ಗಂಧರ್ವ, ಸಿದ್ಧ ಸಾಧ್ಯ ವಿದ್ಯಾಧರ, ಕಿನ್ನರ ಕೆಂಪುರುಷರದಲ್ಲಿ ಅವರ ಎದೆ ಮೆಟ್ಟಿ ನಡೆಯುತ್ತೇನೆ. ಬ್ರಹ್ಮಾದಿ ಬೃಂದಾರಕರು ಒಂದಾಗಿ ಬಂದರೂ ಅವರ ಹಂದಗಳಿಸಿ ಬಂದ ದಾರಿಯಲ್ಲೇ ಹಿಂದಿರುಗುವಂತೆ ಮಾಡುತ್ತೇನೆ. ಹೇಳಣ್ಣ, ಅವರಾರು? ಲಕ್ಷ್ಮಣ, ಅಣ್ಣ, ಶಾಂತನಾಗು ಲಕ್ಷ್ಮಣ. ಈ ದಿವಸ ನನ್ನ ಪಟ್ಟಾಭಿಷೇಕವು ಕಾರಣ ಹಿಂದೆ ದೇವಾಸುರರ ಯುದ್ಧದಲ್ಲಿ ಮಾತೆಯಾದ ಕೈಕಾ ಮಾತೆಯವರು ಮಾಡಿದ ಸಾಹಸ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರು. ನಾನೂ ಸಹ ಕೇಳಲ್ಪಟ್ಟಿದ್ದೇನೆ ಅಣ್ಣ. ಆ ವರಗಳನ್ನು ನೆರವೇರಿಸುವಂತೆ ಮಾತೆಯವರು ಈಗ ಕೇಳಿಕೊಂಡಿರುವರು. ಏನೆಂಬುದಾಗಿ? ಲಕ್ಷ್ಮಣ, ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಕಟ್ಟಬೇಕೆಂತಲೂ, ಇನ್ನು 2ನೆಯ ವರಕ್ಕೆ ಲಕ್ಷ್ಮಣ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿರುವರು. ಕೂಡೋಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲಾಗ ಕೂಡದು. ಶಾಂತನಾಗು ಲಕ್ಷ್ಮಣ. ನಾವಿಲ್ಲದ ಹೀನ ಕೈಕಯ, ಮಾನವಿಲ್ಲದ ಹೀನ ಕೈಕಯ. ಅಣ್ಣ, ಮಾನವಿಲ್ಲದ ಹೀನ ಕೈಕಯ, ಮಾನವಿಲ್ಲದ ಹೀನ ಕೈಕಯ, ಮಾನವಿಲ್ಲದ ಹೀನ ಕೈಕಯ. ಜಾಣತನವನ್ನು ಏನ ಬೇರೆ ಅಣ್ಣ ಹೀನ ವಚನವ, ಏನ ಬೇರೆ ಅಣ್ಣ ಹೀನ ವಚನವ. ಅಣ್ಣ, ಸುಂದರಿಯು ಕೈಗೆಯೇ ತಾನು ತಿಳಿಯುತ್ತ ಸುಂದರಿಯು ಕೈಗೆಯೇ ತಾನು ತಿಳಿಯುತ್ತ ತಂದೆ ಬೇಡ ನಿಂದ ವಚನವ, ತಂದೆ ಬೇಡ ನಿಂದ ವಚನವ, ತಂದೆ ಬೇಡ ನಿಂದ ವಚನವ, ತಂದೆ ಬೇಡ ನಿಂದ ವಚನವ ನಡೆಸಲಾಗದು. ಏನ ಬೇರೆ ಅಣ್ಣ ನೀನು ಹೀನ ವಚನವ, ಹೀನ ವಚನವ, ಹೀನ ವಚನವ. ಅಣ್ಣ, ನೀನು ಹರಣ್ಯಕ್ಕೆ ಹೋಗಲಾಗ ಕೂಡದು. ಲಕ್ಷ್ಮಣ, ಮಹಾಮಾತ್ಸರ್ಯ ವಿಷವರಿತಳಾದ ಕಾಳ ಸರ್ಪಿಣಿ ಆ ಕೈಕೆ ಎಂಬ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ನೀಡಿದ ಆ ವೃದ್ಧ ತಂದೆ ಮಾತುಗಳನ್ನು ತಿರಸ್ಕರಿಸಲೇಬೇಕು. ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಅರಣ್ಯ ಕೊಡುವುದೇ ಕುಲಜ್ಯೇಷ್ಠನೋ ಧರ್ಮಾತ್ಮನೋ ಆದ ನಿನ್ನಲ್ಲಿ ಧರ್ಮ ಕೀರ್ತಿ ಪರಾಕ್ರಮಣೆಯಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಹಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟುವುದು ಯಾವ ಧರ್ಮ? ಧರ್ಮಶಾಸ್ತ್ರವನ್ನು ಮೀರಿ ನಡೆಯುವುದಾತನು ಗುರುವಾಗಲಿ ಶಿಕ್ಷೆಯಾಗಲಿ ಶಿಕ್ಷಾರ್ಹನ ಎಂದು ಧರ್ಮಶಾಸ್ತ್ರವೇ ಹೇಳ್ತವೆ. ಹೀಗಿರುವಾಗ ನಿರಪರಾಧಿಯಾದ ನಿನ್ನಲ್ಲಿ ರಾಜಧರ್ಮ ನೀತಿಗಳನ್ನು ಮೀರಿ ಕಿರಿಯ ಹೆಂಡತಿಯ ಮಾತಿಗೆ ಮನಸ್ಸೊಂದು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ಕಲ್ಪಿಸಿರುವ ವೃದ್ಧ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗ ನರೇಂದ್ರಂ ದಂಡ ಎಂಬ ಹಾರಕ್ತಿಯಂತೆ ನೀನು ತಂದೆಯ ಮಾತುಗಳನ್ನು ತಿರಸ್ಕರಿಸಲೇಬೇಕು. ಅಣ್ಣ, ನನಗೀಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜೇಷನು ಆದ ನಿನ್ನಲ್ಲಿ ದ್ವೇಷ ಅಸಹ್ಯಗಳಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ರಾಜ ಪದವಿಗೂ
ಕ್ಷತ್ರಿಯ ಕುಲಕ್ಕೂ ಕಳಕ ತಂದಿರುವ ಆ ಕುಲದ ಕೈಕೆಗೂ ಅವಳ ಮಾತುಗಳನ್ನು ಅನುಮೋದಿಸಿ ಭರತನೇನಾದರೂ ಪ್ರತಿಭಟಿಸಿದರೆ ಅವರಿಗೂ ತಕ್ಕ ಶಾಸ್ತಿಯನ್ನು ಮಾಡುತ್ತದೆ. ಇದಕ್ಕೆ ಪ್ರತಿ ಹೇಳುವವರು ಯಾರಾದರೂ ಇದ್ದರೆ ಬರಲಿ, ನನ್ನ ಮುಂದೆ ಬರಲಿ. ಲಕ್ಷ್ಮಣ, ಶಾಂತನಾಗು ಸಹೋದರ, ಶಾಂತನಾಗು. ಲಕ್ಷ್ಮಣ, ಪಿತೃವಾಕ್ಯ ಪರಿಪಾಲನೆ ಪುತ್ರರಾದ ನಮ್ಮ ಕರ್ತವ್ಯ. ಅದರಂತೆ ನಾನು ವನವಾಸಕ್ಕೆ ಹೊರಡಲು ಸಿದ್ಧನಾಗಿರುವೆ. ಲಕ್ಷ್ಮಣ, ಜನನಿ ಜನಕರ ಸೇವೆ ಜಗದಾಂಬೆ ಸೇವೆ, ಜನನಿ ಜನಕರ ಸೇವೆ ಗೈದವನೇ ಜಾಣ. ಸುರಧೇನುವನು ಪೋಲ್ವ ಗೋವು ದರೆಯೊಳಗಿಹುದೆ, ಸುರ ತರುವಿನಂತಹ ಮರವು ದರೆಯೊಳಗಿಹುದೆ, ದರೆಯಲ್ಲಿ ಗಂಗೆಯಂತಹ ಪವಿತ್ರ ನದಿಯು ಬೇರೊಂದಿಹುದೆ. ಹರಿತವಗೆ ತಾಯಿ ತಂದೆ ಸಮದೈವವಿನ್ನುಂಟೆ ಲಕ್ಷ್ಮಣ ಎಂಬ ಹಿರಿಯರ ನಾಣ್ಣುಡಿಯಂತೆ. ಲಕ್ಷ್ಮಣ, ಅಣ್ಣ, ನೀನು ಅರಮನೆಯಲ್ಲಿಯೇ ಇದ್ದು ವೃದ್ಧರಾದ ಮಾತಾ ಪಿತೃಗಳ ಸೇವೆಯನ್ನು ಮಾಡಿಕೊಂಡು ಭರತನ ರಾಜ್ಯಭಾರದ ವಿಚಾರದಲ್ಲಿ ಎಚ್ಚರಿಕೆಯಿಂದಲೂ ಜಾಗರೂಕನಾಗಿರು. ಲಕ್ಷ್ಮಣ, ನನ್ನ 14 ವರ್ಷ ವನವಾಸವನ್ನು ಮುಗಿಸಿ ಪುನಃ ಬಂದು ನಾನು ನಿಮ್ಮನ್ನು ಸೇರುವೆನು. ಅಣ್ಣ, ಲಕ್ಷ್ಮಣ, ಮಾತಾಪಿತೃಗಳ ಸೇವೆಗೆ ಭರತ ಶತ್ರುನವರಿಲ್ಲವೇ? ಅದು ಅಲ್ಲದೆ ಸರಿಯೇ ನಾಡ ತೊರೆಯುವುದು ದೊರೆಯೇ. ಅಣ್ಣ, ಸರಿಯೇ ನಾಡ ತೊರೆಯುವುದು ದೊರೆಯೇ, ಹಗಲಿರುಳು ಪರಿತಪಿತ ಪುರ ಜನರ ತೊರೆಯುವುದು ಸರಿಯೇ. ಹಣ ಕರು ಮರೆತು ಬಾಳಿದರು, ತಾಯಿ ಮರೆವಳೆ ತನ ಕರುವ. ನೀ ಮರೆತು ಬಾಳಿದರು ಮರೆವರೇ ಪುರ ಜನರು. ರವಿಯಿಲ್ಲದ ಗಗನ, ನಗುವಿಲ್ಲದ ಮದನ, ದೇವರಿಲ್ಲದ ಸದನ ಇದಾಯ್ದೆ ಅಯೋಧ್ಯ ಪುರಗತನ. ಸಹೋದರ ರಾಮ ರಾಮಚಂದ್ರ ಅಣ್ಣ ಅಣ್ಣ ಅಣ್ಣ. ಅಣ್ಣ, ನಿನ್ನ ಮಾತಿಗೆ ಪ್ರತಿ ಹೇಳುವುದೆಂದು ತಪ್ಪು ಭಾವಿಸಬೇಡ. ಬಾಲ್ಯದಿಂದನೂ ನಿನ್ನನ್ನಗಲಿ ಒಂದು ಕ್ಷಣವೂ ಇದ್ದವನಲ್ಲ. ಹೀಗಿರುವಾಗ 14 ವರ್ಷಗಳ ಕಾಲ ನಿನ್ನನ್ನು ಹಗಲಿ ಖಂಡಿತ ಇರಲಾರನು. ಅಣ್ಣ, ದಯಮಾಡಿ ನನ್ನನ್ನೂ ಸಹ ನಿನ್ನೊಡನೆ ಅರಣ್ಯವಾಸಕ್ಕೆ ಕರೆದುಕೊಂಡು ಹೋಗಬೇಕೆಂದು ಕೇಳಿಕೊಳ್ಳುವೆನು. ಅಣ್ಣ, ಲಕ್ಷ್ಮಣ, ನನ್ನ ಸಂಗಡ ಜಾನಕಿಯು ವನವಾಸಕ್ಕೆ ಹೊರಟಿರುವಳು. ಈಗ ನೀನು ಹೊರಟರೆ ಹೇಗೆ ಲಕ್ಷ್ಮಣ? ಬೇಡ ಲಕ್ಷ್ಮಣ, ನನ್ನ ಮಾತನ್ನು ಕೇಳು. ನೀನು ಅರಮನೆಯಲ್ಲಿಯೇ ಇದ್ದು ಭರತನ ರಾಜ್ಯಭಾರದ ವಿಚಾರವನ್ನು ಎಚ್ಚರಿಕೆಯನ್ನು ವಹಿಸು. ಅಣ್ಣ, ಅರಣ್ಯವಾಸದಲ್ಲಿ ನಾನೂ ಸಹ ಭಾಗಿಯಾಗಿ ನಿಮ್ಮ ಮತ್ತು ಮಾತೃಸ್ವರೂಪರಾದ ಹತ್ತಿಗೆಯವರ ಸೇವೆಯನ್ನು ಮಾಡಿಕೊಂಡಿರಲು ನನ್ನನ್ನು ಕೊಡಿಸಬೇಕು ಅಣ್ಣ. ಸಹೋದರ, ಇಲ್ಲದಿದ್ದರೆ ನಾನು ಈಗಲೇ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವೆನು. ಅಣ್ಣ, ತುಡುಕಬೇಡ ಸಹೋದರ, ಶಾಂತ. ಲಕ್ಷ್ಮಣ, ನಾನು ನಿನಗೆ ಹೆಚ್ಚೇನು ಹೇಳಲಾರೆ. ನಿನ್ನಿಚ್ಛೆ ಇದ್ದಂತಾಗಲಿ. ನಡೆಯಿರಿ, ಮಾತಾ ಪಿತೃಗಳಿಗೆ ನಮಸ್ಕರಿಸಿ ವನವಾಸಕ್ಕೆ ಹೊರಡೋಣ. ಜಾನಕಿ, ರಾಮ,
ರಾಮಚಂದ್ರ, ಈ ಪಾಪಿ ದಶರಥನ ಉದರದಲ್ಲೇ ಗಬ್ಬ ಜನಿಸಿದೆ. ಇವಳು ಇಂದ ವಂಚಕೆ ಎಂದರೆ ಪ್ರಾಣೇಶ್ವರ, ನಾನಿವಳಿಗೆ ಮಾತು ಕೊಟ್ಟು ಕೆಟ್ಟದಲ್ಲ. ಹೇಳವೇ ಚಾಂಡಾಳಿನಿ, ಸ್ವಾಮಿ, ವೃದ್ಧನಾದ ನನ್ನಲ್ಲಿ ಅಭಿಮಾನ ಕನಿಕರಗಳಿಲ್ಲದೆ ನಿನ್ನ ಕ್ರೋಧಾಗ್ನಿ ಜ್ವಾಲೆಯಿಂದ ಸುಡುತ್ತಿರುವೆಯಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನು ನಿನ್ನ ಹೃದಯದಲ್ಲಿ ಕನಿಕರವೆಂಬುದನ್ನ ಲವಲೇಜವಾದರೂ ಇಡಲಿಲ್ಲವೇ? ಸಾಕು, ನಿಲ್ಲಿಸಿ ನಿಮ್ಮ ನುಡಿಗಳನ್ನು. ತಾವೇ ಅಲ್ಲವೇ ಸೂರ್ಯ ವಂಶದ ಅರಸರ ಕೀರ್ತಿ ಪತಾಕೆಯನ್ನು ಬೆಳಗುವ ಮಹಾನುಭಾವರು. ಹಿಂದೆ ಸೂರ್ಯ ವಂಶದ ಅರಸರು ಸತ್ಯ, ಧರ್ಮ, ನ್ಯಾಯ, ನೀತಿಯನ್ನು ಸೂರ್ಯನಂತೆ ಬೆಳಗಿಸಿದರು. ಆದರೆ ನೀವು ಅಸತ್ಯವೆಂಬ ಅಂಧಕಾರದಿಂದ ಲೋಕಕ್ಕೆಲ್ಲ ವಿಸ್ತರಿಸಿ ಪಾವನವನ್ನು ಮಾಡುತ್ತಿರುವಿರಿ. ಕುಲಘಾತಕಿ, ಕುಲಘಾತಕಿ! ಎಲ್ಲಿ ರಾಮನೆಲ್ಲಿ? ಜನಕ, ರಾಮ, ಜನಕ, ರಾಮಚಂದ್ರ! ಜನಕ, ಅಯ್ಯೋ ಜನಕ, ಸಮಾಧಾನರಾಗಿದೆ, ಸಮಾಧಾನ. ರಾಮ, ಜನಕ, ಸಮಾಧಾನರಾಗಿದೆ. ಇನ್ನೆಲ್ಲಿಯಪ್ಪ ಸಮಾಧಾನ? ಜನಕ, ನನ್ನೊಡನೆ ವನವಾಸಕ್ಕೆ ಹೊರಡಲು ಸೀತಾ ಲಕ್ಷ್ಮಣರು ಹೊರಟಿರುವರು. ಜನಕ, ಅವರಿಗೂ ನೀವು ಅನುಜ್ಞೆಯನ್ನು ಕೊಡಿ. ರಾಮ, ರಾಮಚಂದ್ರ, ನಿನಗೆ ವನವಾಸಕ್ಕೆ ಹೋಗೆಂದು ಹೇಗಪ್ಪ ಅಪ್ಪಣೆ ಎಂದು ಕೊಡಲಿ? ಸಿಂಹಾಸವನ್ನೇರಲು ನಿಶ್ಚಯಿಸಿದ ಲಗ್ನವು ಸಿಂಹಗಳು ವಾಸ ಮಾಡುವ ಅರಣ್ಯಕ್ಕೆ ನಿನ್ನನ್ನು ಹತ್ತುವಂತಾಯಿತೆ. ತ್ರಿಕಾಲ ಜ್ಞಾನಿಗಳಾದ ವಸಿಷ್ಠರು ಜನಕ, ನಿನ್ನ ಕೈಗೆ ಕಟ್ಟಿದ ಕಂಕಣ ಅಯ್ಯೋ ಕಾಡಿನಲ್ಲಿ ಕಂದ ಮೂಲಾದಿಗಳನ್ನು ಸೇವಿಸುವಂತಾಯಿತೆ. ಅಯ್ಯೋ, ನನ್ನ ಸ್ವಾಮಿಯ ಸಂಗಡ ಅರಣ್ಯವಾಸಕ್ಕೆ ಹೊರಡಲು ನನಗೂ ಅಪ್ಪಣೆಯನ್ನು ದಯಪಾಲಿಸಿ. ಸೀತಾದೇವಿ, ಅಯೋಧ್ಯ ನಗರದ ಭಾಗ್ಯಲಕ್ಷ್ಮಿ, ನೀನು ಸಹ ನಿನ್ನ ಪತಿಯ ಸಂಗಡ ವನವಾಸಕ್ಕೆ ಹೋಗಲು ಸಿದ್ಧಳಾಗಿರುವೆಯ? ಅಯ್ಯೋ ಪರಮೇಶ್ವರ, ಪರಮೇಶ್ವರ! ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿಯನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೋಗಲು ಸಿದ್ಧಳಾಗಿರುವಳು. ಅಂದರೆ ಸಹಧರ್ಮಿಣಿ. ಮತ್ತೋರ್ವಳು ಪತಿಯ ಪ್ರಾಣಾಹುತಿಗೆ ಸಿದ್ಧರಾಗಿರುವಳು. ಜನಕ, ಸಮಾಧಾನರಾಗಿ, ಗ್ರಹಚಾರಿಣಿ, ಸಮಾಧಾನರಾಗಿ. ಗ್ರಹಚಾರಿಣಿ. ಒಂದು ದಾನವ ಹೃದಯ, ಮತ್ತೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ, ಸ್ವಾಮಿ, ಮತ್ತೊಂದು ಪುಣ್ಯದ ನಿಧಿ. ಆಗಲಿ, ಹೋಗಿ ಬಾ ಮಗಳು, ದೀರ್ಘ ಸುಮಂಗಲಿಯಾಗಿ ಬಾಳು. ಜನಕ, ಅಗ್ರಜನ ಒಡನೆ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಲಕ್ಷ್ಮಣ, ಸಕಲ ಶುಭ ಲಕ್ಷಣ. ಮಗನೇ, ನೀನೂ ಸಹ ನಿನ್ನಣ್ಣನ ಸಂಗಡ ವನವಾಸಕ್ಕೆ ಅವನೂ ಹೋಗಲಿ ಬಿಡಿ. ಆಗಿರುವೆಯಾ? ಆಗಲಿ, ಗ್ರಹಿಸಿದನಪ್ಪ ನಿನ್ನ ಭ್ರಾತೃ ವಾತ್ಸಲ್ಯವನ್ನ ಗ್ರಹಿಸಿದನಪ್ಪ. ನಿನಗೆ ನಾನು ಪ್ರತಿಯಾಗಿ ಏನನ್ನು ಹೇಳಲಾರನು ಕುಮಾರ. ಆದರೆ ನನ್ನದೊಂದು ಮಾತು. ಹೇಳಿ ಜನಕ. ರಾಮಚಂದ್ರನನ್ನು ತಂದೆ ಎಂದು ತಿಳಿ.
ಸೀತಾದೇವಿಯನ್ನು ತಾಯಿಯನ್ನು ತಿಳಿ ಅವರ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆ ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಸುಭದ್ರ, ಇಲ್ಲಿ ಬಾ. ಸುಭದ್ರ, ಪ್ರಭು. ರಾಮನು ಅರಮನೆಯಲ್ಲಿ ಸುಖವಾಗಿದ್ದಂತೆ ಕಾಡಿನಲ್ಲೂ ಸಹ ಸುಖವಾಗಿರಲಿ. 14 ವರ್ಷಕ್ಕೆ ಬೇಕಾಗುವ ಸಕಲ ಸಾಮಗ್ರಿಗಳು ರಾಮನ ಹಿಂದೆ ಹೋಗಲಿ, ಕಳುಹಿಸಿಕೊಡು. ನಿಲ್ಲು ಸುಮಂತ್ರ. ನಿಲ್ಲಪ್ಪ, ನಿಲ್ಲು ಸುಮಂತ್ರ. ಮಹಾರಾಣಿಯವರು ಏನೋ ಆಜ್ಞೆ ಮಾಡಬೇಕಿದೆ, ಅದನ್ನು ಕೇಳಿಕೊಂಡೇ ಹೋಗು. ರಾಮನ ಹಿಂದೆ ಸಕಲ ಸಂಪದವು ಹೊರಟರೆ ಛೇ! ಸಾಮ್ರಾಜ್ಯವನ್ನು ನನ್ನ ಮಗನಾದ ಭರತನು ಆಳಬೇಕೇನು? ಸಮಾಧಾನ. ಸುಮಂತ್ರ, ಅಯ್ಯೋ, ರಾಮನ ಹಿಂದೆ ಒಂದು ಹುಲ್ಲು ಕಡ್ಡಿಯೂ ಹೋಗಬಾರದು. ಅಯ್ಯೋ ಚಾಂಡಾಳಿನಿ, ಜನಕ, ಇನ್ನೆಷ್ಟು ನಿಷ್ಠೋರಕ್ತಿಗಳನ್ನಾದರೂ ಆಡುವೆಯೇ? ಹಿಂದಾದರೂ ಈ ನಿನ್ನ ಹೃದಯ ವೇದಕವಾದ ಮಾತುಗಳನ್ನ ಸಾಕು ಮಾಡು. ಸಾಕು ಸಾಕು ಮಾಡು. ಸಾಕು ಈ ನಿಮ್ಮ ಉಪದೇಶವು. ಜನಕ, ಸಮಾಧಾನರಾಗಿ. ರಾಮಚಂದ್ರ, ಅಮ್ಮ, ಅರಣ್ಯವಾಸಕ್ಕೆ ಹೊರಟಿರುವ ನಿನಗೇಕೆ ಈ ವಸ್ತ್ರಾಭರಣಗಳು? ನಾನು ಕೊಡುವ ನಾರು ಉಡುಗೆಯನ್ನುಟ್ಟು ಅರಣ್ಯವಾಸಕ್ಕೆ ಹೊರಡು. ಅಮ್ಮ, ಅರಣ್ಯವಾಸಕ್ಕೆ ಹೊರಟಿರುವ ನನಗೆ ಈ ವಸ್ತ್ರಾಭರಣಗಳೇಕಮ್ಮ? ಅಮ್ಮ, ಕೊಡು ತಾಯಿ, ಕೊಡು. ನೀನು ಕೊಡುವ ನಾರುಮುಡಿಯೇ ನನಗೆ ಶ್ರೀರಕ್ಷಿತಾಯಿ. ಲಕ್ಷ್ಮಣ, ನೀನು ಸಹ ನಿಮ್ಮ ಅಣ್ಣನಿಂದೆಯೇ ಹೊರಟಿರುವೆಯಲ್ಲ, ತೆಗೆದುಕೋ. ಕೊಡಮ್ಮ, ಕೊಡು. ಕಷ್ಟಪಡಿಸೋದಕ್ಕೂ ಸುಖ ಪಡಿಸೋದಕ್ಕೂ ಸ್ತ್ರೀಯರಲ್ಲದೆ ಮತ್ತಿದ್ದಾರೆ. ಹೇ ಕೊಡಮ್ಮ. ಲಕ್ಷ್ಮಣ, ಸೀತಾ, ತೆಗೆದುಕೋ. ಕೈಕಾದೇವಿ, ಶ್ರೀರಾಮಚಂದ್ರನಿಗೆ ನಾರು ಉಡಿಯನ್ನು ಕೊಟ್ಟಂತೆ ಸೀತಾದೇವಿಗೂ ನಾರು ಉಡಿಯನ್ನು ಕೊಟ್ಟಂತೆ ಓರ ಶಾಪವನ್ನು ಕೊಡುವನು. ಸಮಾಧಾನ, ಶಾಂತರಾಗಿ ಸಮಾಧಾನ. ಕೋಪಿಸಲಾಗದು. ನನ್ನ ಸ್ವಾಮಿಯ ನಾರ್ಮುಡಿಗಳನ್ನು ತೊಡುವಾಗ ನನಗೆ ಈ ವಸ್ತ್ರಾಭರಣಗಳ ವ್ಯಾಮೋಹವಿಲ್ಲ. ಮಾದೇವರ ಸಂತೋಷಕ್ಕೋಸ್ಕರ ಧರಿಸುವೆನು. ಅಗತ್ಯಕ್ಕೆ ತಕ್ಕಷ್ಟು ಆಭರಣಗಳನ್ನು ಕೊಟ್ಟರೆ ಅಷ್ಟೇ ಸಾಕು. ಅಮ್ಮ, ಕುಡಿ ವಲ್ಕಲೆಗಳನ್ನು. ಕೈಕಾದೇವಿ, ಯಾವ ಸ್ವಾರ್ಥ ಸಾಧನೆಗಾಗಿ ಹಠ ಸಾಧಿಸುತ್ತಿರುವ ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ? ಹಡೆದ ತಾಯಿಗಿಂತಲೂ ಅವನನ್ನ ಎಳೆ ಬಿಡದೆ ಸಾಕಿಸಲು ಹಿದ ನೀನು ಈಗ ನಿಷ್ಕರುಣಿಯಿಂದ ಅಡವಿಗಟ್ಟುತ್ತಿರುವೆಯಾ? ಮಗನೆಂಬ ಮಮಕಾರವು ನಿನ್ನ ಮನಸ್ಸಿನಿಂದ ದೂರ ಆಯಿತೆ. ಪ್ರಾಣೇಶ್ವರ, ನಾರಿಯಾದವಳಿಗೆ ಈ ಹಠಮಾರಿತನವು ಒಳಿತಲ್ಲ. ಈ ಕೃತ್ಯವನ್ನು ನೋಡಿದರೆ ಈ ನಾಡೇಕೆ, ಈ ಲೋಕವೇ ನಗುವುದು. ನಗಲಿ ಬಿಡಿ. ನಗುವುದು ಕೈಕ. ರಾಮಚಂದ್ರ, ನೋಡಿ ನಗುವುದು ಜಗವು, ನಿನ್ನ ನೋಡಿ ನಗುವುದು ಜಗವು. ಕೈಕಾದೇವಿ, ಬೇಡಿ ಪಡೆದ ಸುಕುಮಾರ ರಾಮನ
ಪಡೆದ ಸುಕುಮಾರ ರಾಮದ ಕಾಳಿಗೆ ಕಳುಹಿ ಬೇಡ ಕೈ ಪ್ರಾಣೇಶ್ವರ ಸಾಧ್ಯವಿಲ್ಲ. ಕಾಳಿಗೆ ಕಳುಹಿ ನೋಡಿ ನಗುವುದು ಈ ಜಗವು ನಿನ್ನ ನೋಡಿ ನಗುವುದು ನಗಲಿ ಬಿಡಿ. ಈ ಜಗವು ಬೇಡ ರಾಮ ರಾಮಚಂದ್ರ ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಬೇಡ ಕೈ ತಂದೆ ಮಹಾರಾಜ ತಾಯಿ ಮಹಾರಾಣಿ ರಾಮ ರಾಮಚಂದ್ರ ಅಯ್ಯೋ ಮಗನೇ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇನು ರಾಮ 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 ರಾಮಚಂದ್ರ ಎಲ್ಲರೂ ಬೇಕಂತ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇನು ಗೋಕ್ಷೇತ್ರ ಬಿಟ್ಟಿದ್ದು ಈ ಭಾಗವಾದಂತೆ ರಾಮ ರಾಮಚಂದ್ರ ಗೋಕ್ಷೇತ್ರ ಬಿಟ್ಟಿದ್ದು ಈ ಭಾಗವಾದಂತೆ ಕೈಕೆಯ ಪ್ರೀತಿ ಬಗ್ಗೆ ವಿಷವನ್ನು ರಾಮ ಸಾಕು ಮಾಡಿ. ಕೈಕೆಯ ಪ್ರೀತಿ ನಿನಗೆ ವಿಷವನ್ನು ನೋಡಿ ನಗುವುದು ಈ ಜಗವು ನನ್ನ ನೋಡಿ ಇಲ್ಲ ಕೈ ಇಲ್ಲ ನಿನ್ನನ್ನಲ್ಲ ಕೈಕ ಆಹಾ, ನಿನ್ನನ್ನಲ್ಲ ಮತ್ಯಾರನ್ನು? ನನ್ನನ್ನು ನಗುವುದು ಈ ಜಗವು ಈ ಜಗವು ಈ ಜಗವು ಕೋಡಿಯಾಗಿ ಹರಿಯುತ್ತಿರುವ ನೌಪಗಳ ಕಣ್ಣೀರು ಈ ಕಠಿಣ ಹೃದಯ ರಕ್ಕಸಿಯ ಮನಸ್ಸನ್ನ ಕರಗಿಸಲಾರದೆ ಹೋದವಲ್ಲ ರಾಮ ರಾಮಚಂದ್ರ ನಾನಿವಳಿಗೆ ಮಾತು ಕೊಟ್ಟು ಕೆಟ್ಟೆನಪ್ಪ ಕೆಟ್ಟೆನು ಸಾಕು ಮಾಡಿ. ಎಲ್ಲಿರುವೆ ರಾಮ ಸಾಕು ಮಾಡಿ ರಾಮಚಂದ್ರ. ನಿಮ್ಮ ಗೋಳಾಟವನ್ನು. ಅಬ್ಬಬ್ಬ, ಯಾವ ಸ್ವಾರ್ಥ ಸಾಧನೆಗಾಗಿ ಹಠ ಸಾಧಿಸುತ್ತಿರ್ಬೇಕೈಕ ಬೇಡ ಈಗಲೂ ಕಾಲ ಮಿಂಚಿಲ್ಲ ಅಲ್ಲದೆ ಈ ಕಳಂಕವು ನಿನ್ನನ್ನು ಸೂರ್ಯ ಚಂದ್ರರಿರುವ ತನಕ ಬಿಡತಕ್ಕದ್ದಲ್ಲ ಯೋಚಿಸಿ ನೋಡು ನನ್ನ ಸಕಲ ರಾಜ್ಯ ವೈಭೋಗವನ್ನು ನಿನಗೆ ಸಂತೋಷವಾಗಿ ಬಿಟ್ಟು ಕೊಡುತ್ತೇನೆ ನಿನ್ನ ಮಗ ಭರತನಿಗೆ ಈ ಕೋಸಲ ದೇಶದ ಪಟ್ಟವನ್ನು ಕಟ್ಟುತ್ತೇನೆ ಆದರೆ ನನ್ನ ರಾಮನ ವನವಾಸವನ್ನು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ತಪ್ಪಿಸು ಏಕೆಂದರೆ ಮುತ್ತು ರತ್ನಗಳನ್ನು ಧರಿಸಿ
ಪಟ್ಟ ಪೀತಾಂಬರಗಳನ್ನುಟ್ಟು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ರಾಮಚಂದ್ರನನ್ನು ನಿಮ್ಮ ರಾಮಚಂದ್ರನು ನಾರು ಮುಡಿಯ ವೇಷದಲ್ಲಿ ನೋಡಲಾರೆನು ನೋಡಲಾರೆನು. ಅಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು ಸ್ವಾಮಿ. ನೋಡಿದರೆ ಈ ದರೆಯ ಮೇಲೆ ಹರೆಗಳಿಗೆ ಕೂಡ ಬದುಕುಳಿಯಲಾರೆನು ಬದುಕುಳಿಯಲಾರೆನು. ಸಾಕು ಸ್ವಾಮಿ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಏಕೆ? ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನನ್ನನ್ನು ನಿಮ್ಮ ರಥದ ಸಾರಥಿಯನ್ನಾಗಿ ಕರೆದುಕೊಂಡು ಹೋದರಲ್ಲ, ಏಕೆ ನಿಮ್ಮ ರಾಜ್ಯದಲ್ಲಿ ಯಾರೂ ಸಾರಥಿಯು ಸಿಗಲಿಲ್ಲವೇ? ಅಥವಾ ನನ್ನನ್ನು ಬಿಟ್ಟಿರಲಾಗದ ಮೋಹವೇ? ಸ್ವಾಮಿ, ಕಳುಹಿಸಿಕೊಡಿ ರಾಮನನ್ನು ವನವಾಸಕ್ಕೆ, ಇಲ್ಲವಾದರೆ ಹೇಳಿಬಿಡಿ. ಅಯ್ಯೋ, ಸೂರ್ಯವಂಶರ ಅರಸರಲ್ಲಿಯೂ ಕಪ್ಪಿದೆ ಎಂದು ಊರಲ್ಲೆಲ್ಲ ಡಂಗೂರವನ್ನು ಸಾರಿಸಿ ನನ್ನ ಮಕ್ಕಳು ನಾನು ವಿಷವನ್ನು ಪಾನವನ್ನು ಮಾಡಿಕೊಂಡು ಎಲ್ಲಿಯಾದರೂ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುತ್ತೇವೆ. ರಾಮಚಂದ್ರ, ಏ ರಾಘವ, ಎಂತು ಕಳ್ಳು ಅಲ್ಲಿ ಸುತರ, ಎಂತು ಕಳ್ಳು ಅಲ್ಲಿ, ಎಂತು ಕಳ್ಳು ಅಲ್ಲಿ ಸುತರ, ಎಂದು ಕಳ್ಳು ಅಲ್ಲಿ. ರಾಮಚಂದ್ರ, ಅಂತ ಕಾಡಿಗೆ ಸೋದರ ಎಂದು ಕಳ್ಳು ಹಲೇ ರಾಮ. ರಾಮ, ರಾಮಚಂದ್ರ, ಏ ರಾಘವ, ಅಂತ ಕಾಡಿಗೆ ಸೂತರ ಎಂದು ಕಳ್ಳು ಹಲೇ ರಾಮ, ಎಂದು ಕಳ್ಳು ಹಲೇ ಸೂತರ. ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಕಳ್ಳು ಹಲಿ ಪಾಪಿಸ್ತಳೆ. ರಾಮ, ರಾಮಚಂದ್ರ, ಎಲ್ಲಿರ್ಬೇಕಂದ? ರಾಮಲ್ಲ ಕಣ್ಣ, ಭೂಮಿ ಜಾತೆಯ ಕಮಲ ಸ್ಮರಣ, ಭೂಮಿ ಜಾತೆಯ. ರಾಮ, ರಾಮಚಂದ್ರ, ಎಲ್ಲಿರ್ಬೇಕಂದ? ನಿನ್ನನ್ನು ಹೇಗೆ ಆಗಲಿರಲಪ್ಪ? ಬಳ್ಳಿದು ರಾಮ, ಪ್ರೇಮ ಬಳ್ಳಿದು ನಿಂದು ಅಮ್ಮಮ್ಮ ಕೋರೆದನೆ ಸುಂದರ. ರಾಮ, ಲಕ್ಷ್ಮಣ, ಪ್ರೇಮ ಬಳ್ಳಿದು ನಿಂದು
ಮಮ ತೋರೆದನೆ ಸುತರ ಎಂತು ಕಳುಹಲಿ ಸುತರ ಎಂದು ಕಳುಹಲಿ ರಾಮ ಲಕ್ಷ್ಮಣ ಸೀತಾ ರಾಮ ಲಕ್ಷ್ಮಣ ನೋಡಲಾರನಪ್ಪ ನೋಡಲಾರೆನು ಈ ನಾರು ಬುಡೆಯ ಬೇಜದಲ್ಲಿ ನಿಮ್ಮನ್ನು ನೋಡಲಾರೆ ನಿಮ್ಮನ್ನು ಈ ನಾರು ಮುಡಿಯ ವೇಷದಲ್ಲಿ ನೋಡುತ್ತಿರುವ ನನ್ನ ಕಣ್ಣುಗಳು ಹಿಂಗೆ ಹೋಗಬಾರದೆ ಈ ನನ್ನ ಪ್ರಾಣವು ಹಾರಿ ಹೋಗಬಾರದೆ ರಾಮ ಲಕ್ಷ್ಮಣ ಶಾಂತರಾಗ ಲಕ್ಷ್ಮಣ ರಾಮ ರಾಮಚಂದ್ರ ಅಯ್ಯೋ ಹೋಗಲೇ ಸಮಾಧಾನ ಸಮಾಧಾನ ಲಕ್ಷ್ಮಣ ಸೀತಾದೇವಿ ವಿಧಿ ನಡೆದನು ಶ್ರೀರಾಮ ಚಂದ್ರ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ಹಾ ಆ
ಪುರದ ಜನರ ಹಳುವು ಕಂಡು ಮುಗಿಲು ಮೋಟುತ್ತಲಿಹುದೋ ಪುರದ ಜನರ ಹಳುವು ಮುಗಿಲು ಮೋಟುತ್ತಲಿಹುದು ರಾಘವನನ್ನಾವೆಂದು ನೋಡಲಿ ಹೇವೋ ಎಲ್ದೋ ಪುರದ ಜನರ ಹಳುವು ಮುಗಿಲು ಮೋಟುತ್ತಲಿಹುದು ರಾಘವನನ್ನಾವೆಂದು ನೋಡಲಿ ಹೇವೋ ಎಲ್ದು ಭರಿದಾಗಿ ಕಾಣುತ್ತೀಗ ರಾಜಬೀದಿಯಲ್ಲಿ ಬರಿದಾಗಿ ಕಾಣುತ್ತೀಗ ರಾಜಬೀದಿಯಲ್ಲಿ ತಲಣಿಸಿ ರಾಘವನೋ ಮೌನದಲ್ಲಿ ತಾ ನಿಲ್ದು ರಾಮನು ರಘುಕುಲ ಸೋಮನು ಪುರದ ಜನರನ್ನು ಕಂಡು ಕಣ್ಣೀರನ್ನು ಒರೆಸುತ್ತ ಪುರಜನರೇ ಅಪ್ಪ ಪುರಜನರೇ ಅಳಬೇಡಿ ಅಳಬೇಡಿ 14 ವರ್ಷ ಕಳೆದ ಮಾರನೇ ದಿನವೇ ಬಂದು ನಿಮ್ಮೆಲ್ಲರನ್ನು ಸೇರುತ್ತೇನೆ ಶಾಂತರಾಗಿ 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 ಪುರದ ಜನರೆಲ್ಲರೂ ರಾಘವನ ಪಾದವನ್ನು ಮುಟ್ಟುತ್ತಾ ಹೇ ರಾಘವ ನೀನಿಲ್ಲದ ರಾಜ್ಯದಲ್ಲಿ ನಾವಿರಲಾರೆವು ಬೇಗ ನಮ್ಮನ್ನು ಕಾಪಾಡುವುದು ಕೂಗುವಾಗ ರಾಘವನು ಎಲ್ಲರನ್ನು ಸಂತೈಸಿ ಶಾಂತರಾಗಿ 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 ಎಂದು ಎಲ್ಲರನ್ನು ಸಮಾಧಾನಗೊಳಿಸಿ ಸಂತೈಸಿ ಮುಂದೆ ಸಾಗುತ್ತಿದ್ದಾನೆ ವಿಧಿ ವಿಧಿ ಊರ್ಮಿಳೆಯ ರಸನು ರಾಘವನನ್ನೇ ಹಿಂಬಾಲಿಸುತ್ತ ನಡೆಯುತ್ತಿರಲು ಪುರದ ಜನರು ಹೇ ಲಕ್ಷ್ಮಣ ದೇವ ನೀನಾರದರೂ ಇರಬಾರದು ಕಂಗೊಳಿಸುತ್ತ ಹಂಬಲಿಸುತ್ತಿರುವಾಗ ರಾಘವನು ಜಾನಕಿಯನ್ನು ಸಂತೈಸಿ ಲಕ್ಷ್ಮಣನಂ ಕರೆದು ಮುಂದೆ ಸಾಗುತ್ತಿದ್ದಾನೆ ರಾಮಚಂದ್ರ ರಾಘವ ನಿಲ್ಲು ರಾಮಚಂದ್ರ ಎಲ್ಲಿರುವೆ ರಾಮ ಲಕ್ಷ್ಮಣ ಸೀತಾ ಎಲ್ಲಿರುವಿರ ಮಕ್ಕಳಿರ ಅಯ್ಯೋ ರಾಮ ಹೀಗೆ ಸಮಾಧಾನವಾಯಿತು ಪ್ರಾಣೇಶ್ವರ. ರಾಮನೋರ್ವನನ್ನೇ ಅರಣ್ಯವಾಸಕ್ಕೆ ಹೋಗೆಂದರೆ ರಾಮ ಲಕ್ಷ್ಮಣ ಸೀತೆಯೂ ಸಹ ಅರಣ್ಯವಾಸಕ್ಕೆ ಹೊರಟರು. ಸ್ವಾಮಿ, ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದು. ಪ್ರಾಣೇಶ್ವರ, ರಾಮಚಂದ್ರ ಕೊನೆಗೂ ನನ್ನನ್ನು ತರಲು ಹೊರಟು ಹೋದೆಯ ಮಗನೇ. ಲಕ್ಷ್ಮಣ, ಸಕಲ ಶುಭ ಲಕ್ಷಣ ನೀನು ಸಹ
ಈ ಪಾಪಿದ ಜರದ ನನ್ನ ತೊರೆದು ಹೊರಟು ಹೋದೆಯ ಮಗನೇ. ಸೀತಾದೇವಿ ಅಯೋಧ್ಯ ನಗರದ ಭಾಗ್ಯಲಕ್ಷ್ಮಿ, ನೀನು ಸಹ ಈ ಪಾಪಿದ ಜರದ ನನ್ನ ತೊರೆದು ಹೊರಟು ಹೋದೆಯ ಮಗಳೇ. ಒಬ್ಬೊಬ್ಬರಾಗಿ ನನ್ನನ್ನು ತೊರೆದು ಹೊರಟು ಹೋದಿರ ರಾಮ. ರಾಮನು ತೊರೆದನೆ ಬರೆದಾಯಿದೆ ರಾಮನೇ. ರಾಮನು ತೊರೆದನೆ ಬರೆದಾಯಿದೆ ರಾಮನೇ. ರಾಮ ರಾಮಚಂದ್ರ ಎಲ್ಲಿರ್ಬೇಕಂತ ಓ ಮನಾದಿಯ ಮಾತಿಗೆ ಮರುಳಾಗಿ ರಾಮ ಮೋಹದ ಮನಾದಿಯ ಮಾತಿಗೆ ಮರುಳಾಗಿ ಪ್ರೇಮದ ಸುಂದರದು ಮುಗಿದೆ ನಾಡಾಗಿಗೆ ರಾಮ ಲಕ್ಷ್ಮಣ. ಪ್ರೇಮದ ಸುಂದರದು ನೋಗಿದೆ ನಾಡಾಗಿಗೆ ತೊರೆದಾನೆ ತಂದೆಯ ಮರೆತಾನೆ ಅಯೋಗ್ಯ ತೊರೆದಾನೆ ತಂದೆಯ ಮರೆತಾನೆ ಅಯೋಗ್ಯ. ತೊರೆದಾನೆ ಬರಿದಾಯಿದೆ ರಾಮನೇ. ಪಾಪಿಸ್ತಾಳೆ ರಾಮ ರಾಮ ನಾಮ ಸ್ಮರಣೆ ರಾಮ ರಾಮಚಂದ್ರ ಯೇ ರಾಘವ. ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ಕಂಡೇನೋ ತೋರೇನೋ ಪ್ರಾಣೇಶ್ವರ. ಹೊರಗಿದೆನೋ ಕಂದ ತೊರೆದಾನೆ ತಂದೆಯ ಮರೆತದೆ ಅಯೋಧ್ಯೆಯ ತೊರೆದಾನೆ ತಂದೆಯ ಮರೆತದೆ ಅಯೋಧ್ಯೆಯ. ತೊರೆದಾನೆ ಬರಿದಾಯಿದೆ ಅರಮನೆ ಬರಿದಾಯಿದೆ ಅರಮನೆ ಬರಿದ ನನ್ನ ನನ್ನ ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಏಕೆ ಸುಮ್ಮನಾದೆ ಕೈಗ? ಹಾಕು ಆನಂದದ ಕೇಕೆ ಹಾಕು.
ನೋಡಲಿ, ಶಿವನು ಶಿಶುವಾಗಿ ಹಾಡುತ್ತಿಹನು ಆರ್ಯಾವರ್ತದ ಕರತಿಯ ಕರಕಮಲದಲ್ಲಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಡಿದುಕೊಂಡ ಮಹಾಗರದಿ ಪಾರ್ವತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು. ಇಂತೆಸೆವ ಪೃಥ್ವಿಯ ಮೇಲೆ ನೀ ಚುಮ್ಮುತ್ತಿರುವೆ ಕತ್ತಲೆಯ ಮಸಿಯನ್ನು. ವೃತ ನಿನ್ನನ್ನು ಆಕ್ಷೇಪಿಸಿಕೊಂಡೆ. ಇದು ನನ್ನ ಪ್ರಾರಬ್ಧ. ಅಂದರೆ ನಾನು ಮಾಡಿದ ಅಪರಾಧವಾದರೂ ಏನು? ಓಹೋ, ಮರೆತಿದ್ದೆ. ಒಂದೊಂದಾಗಿ ನನಗೆ ಜ್ಞಾಪಕಕ್ಕೆ ಬರುತ್ತದೆ. ಅಂದು ಶಬ್ದವೇದಿ ಎಂಬ ಬಾಣಾಭ್ಯಾಸದ ಸಡಗರದಲ್ಲಿ ಶ್ರವಣ ಮುನಿ ಪುತ್ರನಾದ ತಾಂಡವ ಮುನಿ ಪುತ್ರನಾದ ಶ್ರವಣ ಕುಮಾರನನ್ನು ಕೊಂದ ಪಾಪದ ಫಲ ಅದು ಈಗ ಫಲಿಸುತ್ತಿದೆ. ಅದೋ 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 ನನ್ನ ರಾಮ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದ. ಪಕ್ಕದಲ್ಲಿ ಸೀತಾದೇವಿ, ಲಕ್ಷ್ಮಣ, ಭರತ, ಶತ್ರುಘ್ನ. ದಾಹ, ನೀರು, ದಾಹ, ನೀರು, ದಾಹ, ನೀರು, ನೀರು. ರಾಮ, 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 ದಾಹ, ರಾಮ, ರಾಮ, ದಾಹ, ರಾಮ, ರಾಮ, ರಾಮ. ಪ್ರಾಣೇಶ್ವರ, ಪ್ರಾಣೇಶ್ವರ, ರಾಮನೋರ್ವನನ್ನೇ ಅರಣ್ಯವಾಸಕ್ಕೆ ಹೊರಡೆಂದರೆ ರಾಮ, ಲಕ್ಷ್ಮಣ, ಸೀತೆ ಎಲ್ಲರೂ ಹೊರಟು ಹೋಗಲಿ. ಸ್ವಾಮಿ ಪ್ರಾಣೇಶ್ವರ, ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ಹೇಳಿ ಸ್ವಾಮಿ. ಪ್ರಾಣೇಶ್ವರ, 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 ಸ್ವಾಮಿ ಪ್ರಾಣೇಶ್ವರ. ತೋರುವುದು ದೋಷ ಕುನ್ನ ಯಾರ ಕೇಳಿಯೇ ನಮ. ತೋರುವುದು ದೋಷ ಕುನ್ನ ಶತ್ರುಘ್ನ. ತೋರುವುದು ದೋಷ ಕುನ್ನ ಯಾರ ಕೇಳಿ ಏನ ಮಾಡುವೆ. ತೋರುವುದು ದೋಷ ಕುನ್ನ ಶತ್ರುಘ್ನ. ನರಿಗಳಲ್ಲಿ ಕೂಗುತ್ತಿಹವು ಬೆರುವಿನಿಂದ ಗಾಳಿ ಬೀಸಿ. ಶತ್ರುಘ್ನ ಅಣ್ಣ. ನರಿಗಳಲ್ಲಿ ಕೂಗುತ್ತಿಹವು ಬೆರುವಿನಿಂದ ಗಾಳಿ ಬೀಸಿ. ಕರುಗಳನ್ನು ವನ್ನಿಸುಡಲು ತರುಗಳನ್ನು ವನ್ನಿಸುಡಲು ಪರ್ಯದೇನು ತಿಳಿಯೈತೆ. ಪರ್ಯದೇನು ತಿಳಿಯದೈತೆ. ತೋರುವುದು ದೋಷ ಕೊನ್ನ ಯಾರ ಕೇಳಿ ಏನ ಮಾಡುವೆ. ತೋರುವುದು ದೋಷ ಕೊನ್ನ ಶತ್ರುಘ್ನ.
ಮಾದ ಗೋತ್ರ ತತಿಯೋ ದಾರಿಯಲ್ಲಿ ಮೋತುತ್ತಿರುವುದು. ಶತ್ರುಘ್ನ, ಘೋರವಾದ ಗೋತ್ರ ತತಿಯೋ ದಾರಿಯಲ್ಲಿ ಮೋತುತ್ತಿರುವುದು. ಪಾರಿ ಉರುಗ ಅಡ್ಡ ಬರಲು ಪಾರಿ ಉರುಗ ಅಡ್ಡ ಬರಲು ಪರ್ಯದೇನು ತಿಳಿಯದಾಯ್ತೆ. ಪರ್ಯದೇನು ತಿಳಿಯದಾಯ್ತೆ. ತೋರುವುದು ದೋಷ ಕುನ್ನ ಯಾರ ಕೇಳಿ ಏನ ಮಾಡುವೆ. ತೋರುವುದು ದೋಷ ಕೊನ್ನ. ಶತ್ರುಘ್ನ, ಅಣ್ಣ, ಏನಿದೆ ಆಶ್ಚರ್ಯ? ನಿನ್ನೆಯ ರಾತ್ರಿ ನನಗೆ ಒಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಬಹು ದೂರದಲ್ಲಿ ಒಂದು ಶಬ್ದವೂ ಕೇಳಬಂತು. ಆ ಶಬ್ದವನ್ನೇ ಹಿಂಬಾಲಿಸುತ್ತಾ ಓಡಿದೆನು. ಆದರೆ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ, ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆ ಎಂದು ಕೂಗಿಕೊಂಡನು. ನಮ್ಮ ತಂದೆಯನ್ನು ಕಾಪಾಡಬೇಕೆಂದು ಓಡಿದೆನು. ಆದರೆ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ನಮ್ಮ ಪೂಜ್ಯ ಜನಕನು ಕಣ್ಮರೆಯಾದನು. ಸಹೋದರ, ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ ಸಹೋದರ, ಎಲ್ಲವೂ ಶೂನ್ಯ. ಏನಿದಣ್ಣ ಈ ನಾಶಗುಣ ಅರಮನೆಯೋಳು. ಅಣ್ಣ, ಏನಿದಣ್ಣ ಈ ನಾಶಗುಣ ಅರಮನೆಯೋಳು. ಕೂತಿಹರು ಮನದಿ ಜನರು ಮರುಗುತಿಹರು ಮನದಿ ತ್ವರಿತ ತಿಳಿಯದೋ. ಏನಿದಣ್ಣ ಈ ನಾಶಗುಣ ಅರಮನೆಯೋಳು. ಕಾಕ ಧ್ವನಿಯು ಭೀಕರದಲ್ಲಿ, ಕಾಕ ಧ್ವನಿಯು ಭೀಕರದಲ್ಲಿ ಶೋಕವಿದೇನಿದು ಈ ಪರಿ ತೋರ್ಪುದು. ಶೋಕವಿದೇನಿದು ಈ ಪರಿ ತೋರ್ಪುದು. ಏನಿದಣ್ಣ ಈ ನಾಶಗುಣ ಅರಮನೆಯೋಳು. ಅಣ್ಣ, ನಿನ್ನೆ ದಿವಸ ಕಂಡ ಕನಸನ್ನೇ ನೀವು ನಿಜವೆಂದು ಭ್ರಮಿಸಿ ಈ ರೀತಿ ಮಾತನಾಡ್ತೀರಿ ಅಷ್ಟೇ. ಯಾವುದೇ ಥರ ಭಯಕ್ಕಾಗಲಿ ಅಮಂಗಳಕ್ಕಾಗಲಿ ನೀವು ವ್ಯಥೆ ಪಡುವಂತಿಲ್ಲ. ನಡೆ ಅಣ್ಣ, ಬೇಗನೆ ಅರಮನೆಗೆ ಹೋಗಿ ಎಲ್ಲರ ಕುಶಲವನ್ನು ತಿಳಿಯೋಣ. ನಡೆ ಅಗ್ರಜ. ಶತ್ರುಘ್ನ, ಅಣ್ಣ, ನಿನ್ನೆಯ ದಿವಸ ದೂತನು ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ ಎಂದು ಹೇಳಲು ಮಾವನವರ ಪಟ್ಟಣಕ್ಕೆ ಬಂದಿದ್ದಲ್ಲವೇ? ಆದರೆ ನಮ್ಮ ಅಯೋಧ್ಯ ನಗರದಲ್ಲಿ ತಳಿರು ತೋರಣಗಳ ಅಲಂಕಾರವಾಗಲಿ ಯಾವುದೇ ಮಂಗಳ ವಾದ್ಯಗಳ ಶಬ್ದವೂ ಕೇಳಬರುತ್ತಿಲ್ಲವಲ್ಲ. ಸುಮಂಗಲಿಯರಾಗಲಿ ಸುವಾಸನೆಯರಾಗಲಿ ಯಾರೂ ಕಾಣುತ್ತಿಲ್ಲ. ನಮ್ಮ ಅಯೋಧ್ಯ ನಗರವನ್ನು ನೋಡಿದರೆ ಕಾಗೆ ಗೃದ್ಧಾದಿಗಳು ವಾಸಿಸುವ ಸ್ಮಶಾನದಂತೆ ಕಾಣುತ್ತಿರುವುದು. ಅದು ಅಲ್ಲದೆ ನಮ್ಮ ಅಯೋಧ್ಯೆಯನ್ನು ನೋಡಿದರೆ ಅಣ್ಣನ ಪಟ್ಟಾಭಿಷೇಕ ಸುಸಂದರ್ಭದಲ್ಲಿ ನನಗೆ ಒಂದು ವಿಧವಾದ ವ್ಯಸನವು, ಬೇಸರವು ಹಾಗೂ ಭೀತಿ ಉಂಟಾಗುತ್ತಿರುವುದಲ್ಲ. ಕಾರಣವೇನಿರಬಹುದು ಸಹೋದರ? ಅಗ್ರಜ, ನಡೆ ಅಗ್ರಜ, ಬೇಗನೆ ಅರಮನೆಗೆ ಹೋಗಿ ಎಲ್ಲರ ಕುಶಲವನ್ನು ತಿಳಿಯೋಣ. ತೋರುವುದೋ ದೋಷ ಕೊನ್ನ ಯಾರ ಕೇಳಿ ಏನ ಮಾಡಿ. ತೋರುವುದೋ ದೋಷ ಕೊನ್ನ.
ಪರಮೇಶ್ವರ, ಮಂಥರ, ಹಾಗೆ ಹಾಳಾದ ಮಂಥರೆಯ ಮಾತನ್ನು ಕೇಳಿಕೊಂಡು ಅಯ್ಯೋ ನನ್ನ ಸೌಭಾಗ್ಯವೇ ಹಾಳಾಯ್ತಲ್ಲ. ಹಾ ರಾಮಚಂದ್ರ, ಎಲ್ಲಿರುವೆ? ನನ್ನ ಪುತ್ರರಿಗೆ ನಾನೇನೆಂದು ಹೇಳಲಿ? ಅಯ್ಯೋ ಅಯ್ಯೋ ಪರಮಾತ್ಮ. ಶತ್ರುಘ್ನ ದಿನನಿತ್ಯಲು ಸಂತೋಷ ಸಾಗರದಲ್ಲಿ ರಾರಾಜಿಸುತ್ತಿದ್ದ ಮಾತೆಯ ಈ ಅಂತಃಪುರವು ಇಂದು ದುಃಖಮಯವಾಗಿರುವಂತೆ ಕಾಣುವುದಲ್ಲ. ಮಾತೆಯು ಮೌನದಿಂದಿರುವುದು. ಮಾತೆಯ ಮೌನಕ್ಕೆ ಕಾರಣವೇನಿರಬಹುದು? ಬಾ ವಿಚಾರಿಸೋಣ. ಅಮ್ಮ, ಅಮ್ಮ, ಜನನಿ ನಮಸ್ಕರಿಸೆವು. ಮಕ್ಕಳೇ, ನಿಮಗೆ ಮಂಗಳವಾಗಲಿ. ಅಮ್ಮ, ನಿಮ್ಮ ಈ ಮೌನಕ್ಕೆ ಕಾರಣವೇನಮ್ಮ? ಅದು ಅಲ್ಲದೆ ದುಃಖದಿಂದಿರುವಂತೆ ಕಾಣುವುದಲ್ಲ ಏತಕ್ಕಮ್ಮ? ಈ ನಿನ್ನ ದುಃಖಕ್ಕೆ ಕಾರಣವೇನಮ್ಮ? ಅದು ಅಲ್ಲದೆ ಸದಾ ನಿಮ್ಮ ಮಂದಿರದಲ್ಲೇ ಇರುತ್ತಿದ್ದ ಪೂಜ್ಯ ಜನಕನಿಲ್ಲಮ್ಮ. ಜನಕ 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 ಜನಕನೆಲ್ಲಮ್ಮ? ಎಲ್ಲಮ್ಮ ಜನಕ? ನಿಮ್ಮ ಜನಕರು ಸ್ವರ್ಗಸ್ಥರಾದರು ಕಂದ. ನಮ್ಮನ್ನಗಲಿ 60 ವರ್ಷಗಳ ಕಾಲ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಾ ರಾಜ್ಯಭಾರ ಮಾಡುತ್ತಿದ್ದ ನಿಮಗೆ ಅನೇಕ ವರ್ಷಗಳ ಕಾಲ ಮಕ್ಕಳಿಲ್ಲದೆ ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡಿ ಕೆಚ್ಚದೆಯ 4 ಪುತ್ರರನ್ನು ಪಡೆದು ನಿಮ್ಮ ಅಂತ್ಯಕಾಲದಲ್ಲಿ ಪಾಪಿಗಳಾದ ಭರತ ಶತ್ರುಘ್ನನಿಲ್ಲದ ಸಮಯದಲ್ಲಿ ನಮ್ಮನ್ನಗಲಿ ಪರಲೋಕವಾದಿಯಾದೆಯಾ ತಂದೆಯೇ, ಪರಲೋಕವಾದಿಯಾದೆಯಾ ತಂದೆಯೇ. ಈ ಪಾಪಿ ಭರತ ಶತ್ರುಘ್ನರ ಅಪರಾಧಗಳನ್ನು ಮನ್ನಿಸು ಜನಕ, ಮನ್ನಿಸು. ಅಮ್ಮ ಅಮ್ಮ, ಈ ತಂದೆಯ ಅಘಾತವಾದ ಮರಣಕ್ಕೆ ಕಾರಣವೇನಮ್ಮ? ನಾನೇ ಕಾರಣ ಮಕ್ಕಳೇ. ಏನು ಕಾರಣ? ಅದು ಹೇಗೆ ತಾಯಿ? ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ಕೇಳಿಕೊಂಡೆ ತಾಯಿ?
ಒಂದನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂತಲೂ ಕೇಳಿಕೊಂಡೆನು. ಎರಡನೇ ವರಕ್ಕೆ ಶ್ರೀರಾಮಚಂದ್ರನು 14 ವರ್ಷ ವನವಾಸಕ್ಕೆ ಹೊರಡಬೇಕೆಂತಲೂ ಕೇಳಿಕೊಂಡೆನು ಕುಮಾರ. ಯಾರು ಮಾತನಾಡುತ್ತಿರುವರ? ಈ ಅಯೋಧ್ಯೆಯನ್ನು ಸತ್ಯ ಧರ್ಮದಿಂದ ಪರಿಪಾಲನೆ ಮಾಡುತ್ತಿದ್ದ ದಶರಥ ಚಕ್ರವರ್ತಿಯ ಧರ್ಮಪತ್ನಿಯೇ? ಸಂದೇಹವೇ ಕುಮಾರ? ಇಲ್ಲ ಇಲ್ಲ, ಇದು ಯಾವುದೋ ಪಿಶಾಚಿಯ ಪ್ರತಿರೂಪವೇ ಇರಬೇಕು. ಆಕಾಶದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳ ಮಧ್ಯೆ ಹುಣ್ಣಿಮೆಯ ಚಂದ್ರನಂತಿದ್ದ ನಿನ್ನ ಮುಖ ಕಮಲದಲ್ಲಿ ರಾರಾಜಿಸುತ್ತಿದ್ದ ಈ ನಿನ್ನ ಸಿಂಧೂರ ತಿಲಕವನ್ನು ನೀನು ಕೈಯಾರ ಅಳಿಸಿ ಹಾಕಿಲ್ಲಮ್ಮ. ಮುತ್ತೈದೆಯ ಮುಂಗೈಯಲ್ಲಿ ಸದಾ ಮಂಗಳಕರ ಶಬ್ದವನ್ನು ಮಾಡ್ತಿದ್ದ ಆ ನಿನ್ನ ಕೈ ಬಳೆಗಳನ್ನು ನೀನೇ ನಿನ್ನ ಕೈಯಾರ ಚಚ್ಚಿ ಹಾಕಿದೆಯಲ್ಲಮ್ಮ. ಅಯೋಧ್ಯೆಯ ಅರಮನೆಯಲ್ಲಿ ರಾಜಲಕ್ಷ್ಮಿಯಂತೆ ಬೆಳಗುತ್ತಿದ್ದ ಆ ನಿನ್ನ ಮುತ್ತೈದೆತನವನ್ನು ನೀನೇ ನಿನ್ನ ಕೈಯಾರ ಅಳಿಸಿ ಹಾಕಿದೆಯಲ್ಲಮ್ಮ. ಕುಮಾರ, ಆಗಿದ್ದು ಆಗಿ ಹೋಯಿತು. ಹೀಗಲಾದ್ರೂ ನೀನು ಪಟ್ಟಾಭಿಷಕ್ತನಾಗಿ ನಮ್ಮ ಮನಸ್ಸನ್ನು ಸಂತೋಷಪಡಿಸು ಕುಮಾರ. ಏನು ಏನು ನಾನು ಸಿಂಹಾಸನವೇ ಕುಲಪಾತಕಿ. ನಾನು ನಿನ್ನ ಉದರದಲ್ಲಿ ಜನಿಸುವುದಕ್ಕಿಂತ ನೀನು ಬಂಜೆಯಾಗಿ ಉಳಿದಿದ್ದರೆ ಇಂದು ಈ ಅಯೋಧ್ಯೆ, ಇಂದು ಈ ಜಗತ್ತು ಅಣ್ಣ ಶ್ರೀರಾಮಚಂದ್ರನಿಂದ ಪಟ್ಟಾಭಿಷೇಕವಾಗುತ್ತಿತ್ತು, ಪಟ್ಟಾಭಿಷೇಕದಿಂದ ಕಲ್ಯಾಣವಾಗುತ್ತಿತ್ತು. ಪತಿಯನ್ನು ಪರಲೋಕವನ್ನಾಗಿಸಿ, ಪುತ್ರನನ್ನು ಪರದೇಶಿಯನ್ನಾಗಿಸಿ, ಅನ್ಯಾಯದಿಂದ ಅಯೋಧ್ಯೆಯ ಸೌಭಾಗ್ಯವನ್ನು ರಥಾತಳಕ್ಕೆ ತುಳಿದು ಸವತಿಯ ಮತ್ಸರವೆಂಬ ದುರಾಸೆಯ ಮರುಭೂಮಿಯಲ್ಲಿ ವಂಶನಾಶವೆಂಬ ತಳಹದಿಯನ್ನು ಹಾಕಿ ದಶರಥ ಚಕ್ರವರ್ತಿಯ ಮೃತ ದೇಹವನ್ನು ಕಂಬದಂತೆ ನಿಲ್ಲಿಸಿ ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ತೊಲೆಗಳನ್ನು ಹರಡಿ ವಂಶ ಅನ್ಯಾಯವೆಂಬ ಭವನವನ್ನು ನಿರ್ಮಿಸಿ ಭ್ರಾತೃದ್ರೋಹವೆಂಬ ಸಿಂಹಾಸನದ ಮೇಲೆ ನನ್ನನ್ನು ಕುಳ್ಳರಿಸಬೇಕೆಂದು ಅವಳ ಚಿತ್ರ ಕುಲಘಾತಕ್ಕೆ. ನಿನ್ನಂತ ನೀಚಳು ನಮ್ಮ ಅರಮನೆಯಲ್ಲಿ ಇದ್ದರೆ, ನಿನ್ನಂತ ರಾಕ್ಷಸಿಯಳು ನಮ್ಮ ಅರಮನೆಯಲ್ಲಿ ಇದ್ದರೆ, ಅರಮನೆಯಲ್ಲಿರುವ ಎಷ್ಟೋ ಮಹಿಳೆಯರು ನಿನ್ನ ಗುಣಗಳನ್ನು, ರಾಕ್ಷಸಿ ಗುಣಗಳನ್ನು ಅನುಸರಿಸಿ ವಂಶನಾಶ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದುದರಿಂದ ನಿನ್ನ ನೀಗಲೇ ಈ ಖಡ್ಗಕ್ಕೆ ಆಹುತಿ ಕೊಡಬೇಕು. ಅಗ್ರಜ, ಶಾಂತನಾಗು. ಮಾತೆಯನ್ನು ಕೊಡು ಧರ್ಮವಲ್ಲ. ಮಾತೆಯ ಕೊಲ್ವರೆ ಮಾನಿತನೇ. ಮಾತೆಯ ಕೊಲ್ವರೆ ಮಾನಿತನೇ. ಅಗ್ರಜ, ಸಹೋದರ, ನೀತಿವಂತನು ನೀನು ಭ್ರಾಂತನದೇ ಏಕೆ? ನೀತಿವಂತನು ನೀನು ಭ್ರಾಂತನದೇ ಏಕೆ? ಮಾತೆಯ ಕೊಲ್ವರೆ ಮಾನಿತನೇ. ಕೋಪಿ ಭೂಪನ ಮನವರಿತವಳ ಇನ ವಂಶ ಭೂಪನ ಮನವರಿತವಳ ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ. ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ. ಮಾತೆಯ ಕೊಲ್ವರೆ
ನೀತಿವಂತನು ನೀನು ಭ್ರಾಂತನದೇ ಏಕೆ ನೀತಿವಂತನು ನೀನು ಭ್ರಾಂತನದೇ ಏಕೆ ಮಾತೆಯ ಕೊಲ್ವರೆ ಮಾನಿತನೆ ಮಾನಿತನೆ ಮಾನಿತನೆ. ಅಣ್ಣ ಶಾಂತನ, ಮಾತ್ರೆಯನ್ನು ಕೊಲ್ಲುವುದು ಧರ್ಮವಲ್ಲ, ಆದ್ದರಿಂದ ಮಾತೃಹತ್ಯೆ ಮಹಾಪಾಪಕರ. ಶಾಂತನಾಗು ವ್ರಜ, ಶಾಂತನಾಗು. ನಿಜ ಸಹೋದರ, ನಿಜ. ವಿವೇಕಿಯು ಸದ್ಗುಣವಂತನಾದ ನೀನು ನನ್ನನ್ನು ಅಜ್ಞಾನದಿಂದ ಎಚ್ಚರಿಸಿದೆ. ತಂದೆಯ ಮರಣವನ್ನು, ಅಣ್ಣ ಶ್ರೀರಾಮಚಂದ್ರನ ವನವಾಸದ ವಿಷಯವನ್ನು ಕೇಳಿ ನಾನು ಬುದ್ಧಿಹೀನನಾಗಿ ಈ ಕೃತ್ಯವನ್ನು ಮಾಡುತ್ತಿದ್ದೆ. ಈ ರಾಕ್ಷಸಿಯನ್ನು ಈ ಖಡ್ಗದಿಂದ ಈ ರಾಕ್ಷಸಿಯನ್ನು ಈ ಪವಿತ್ರವಾದ ಖಡ್ಗದಿಂದ ಕೊಂದರೆ ಈ ಖಡ್ಗವು ಅಪವಿತ್ರವಾಗುವುದು ಬೇಡ. ದೀಪವಿಲ್ಲದ ಮಂದಿರದಂತೆ ಅಣ್ಣ ಶ್ರೀರಾಮಚಂದ್ರನಿಲ್ಲದ ಅಯೋಧ್ಯೆಯಲ್ಲಿ ನಾನು ಹೇಗೆ ಜೀವಿಸಲಿ? ರಾಮನಿಲ್ಲದ ಅರಮನೆ ರವಿಯಿಲ್ಲದ ಆಕಾಶ ತೆರದಿ ರಾಮನಿಲ್ಲದ ಅರಮನೆ ರವಿಯಿಲ್ಲದ ಆಕಾಶ ತೆರದಿ ಲಕ್ಷ್ಮಣಂ ತೆರಳಲ್ ಅವಲಕ್ಷಣವಿದು ರಾಮ. ಸಹೋದರ, ಅಣ್ಣ, ಮಾತೆ ಸೀತೆಯನ್ನಗಲಿ ಭಾಗ್ಯಹೀನರು ನಾವಾದೆವು. ಮಾತೆ ಸೀತೆಯನ್ನಗಲಿ ಭಾಗ್ಯಹೀನರು ನಾವಾದೆವು. ಅವರ ನಗಲಿದ ಅಯೋಧ್ಯೆ ಅಡವಿಯಾಯ್ತೆ. ಪ್ರೇಮ ಮೂರ್ತಿಗಳಾದ ರಾಮ ದಶರಥರಂ ಅಗಲಿ. ಪ್ರೇಮ ಮೂರ್ತಿಗಳಾದ ರಾಮ ದಶರಥರಂ ಅಗಲಿ. ಪ್ರೇಮ ಮೂರ್ತಿಗಳಾದ ರಾಮ ದಶರಥರಂ ಅಗಲಿ. ರಾಮ ದಶರಥ ರಗಲಿದಯೋಗಿ ಅಡವಿಯಾಯ್ತೆ. ರಾಮಚಂದ್ರ, ಪ್ರೇಮ ಮೂರ್ತಿಗಳಾದ ರಾಮ ದಶರಥರಮ್ಮಗಲಿ ಭರತನಿಂದ ಕಟ ನಿರ್ಭಾಗ್ಯ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಪಾಲ್ಗೆ ಬರಿದಾಯ್ತೆ ಬಾರದಾಯ್ತೆ. ರಾಮಚಂದ್ರ ಅಣ್ಣ, ರಾಮಚಂದ್ರ ಏನಂದ್ರೆ ಕುಮಾರ ಮಗನೇ ಭರತ ಎಂದು ಕರೆಯಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಎಲ್ಲ ಮಾತೃವೆಂಬ ಮೃತ್ಯುವೇ, ನೀನು ಪತಿದ್ರೋಹಿ, ಪುತ್ರದ್ರೋಹಿ, ಬಂಧುದ್ರೋಹಿ. ಈಗಿರುವಾಗ ನಾನು ನಿನ್ನ ಸಂಗಡ ಮಾತನಾಡಬಹುದೇ? ಎಲ್ಲ ಕುಲಪಾತಕಿ, ಇಂದಿನಿಂದ ತಿಳಿದುಕೋ, ಇಂದಿನಿಂದ ನೀನು ನನಗೆ ತಾಯೂ ಅಲ್ಲ, ನಾನು ನಿನಗೆ ಮಗನೂ ಅಲ್ಲ, ಸಹೋದರ. ನಡೆ ಅಗ್ರಜ. ಭರತ, ಅಯ್ಯೋ ಬಂತರೆ, ಈ ನಿನ್ನ ಮಾತನ್ನು ಕೇಳಿ ನಾನು
ಕೆಟ್ಟೆನಲ್ಲೇ. ಅಯ್ಯೋ